ಹೇಳಿದ್ರೆ ಮತ್ತೆ ರಾಂಗ್ ಹೇಳ್ಬಿಡ್ತೀನಿ. ನನಗ್ ಗೊತ್ತಿದ್ದು ನಿನಗ್ ಗೊತ್ತಿದ್ದು ಹೇಳಿ. ನೀವು ಹೇಳ್ರಿ. ಇಲ್ಲ ಬೇಡ, ಈಗ ಬೇಡ. ಜಾತ್ರೆಗೆ ಹೋಗಿ 5,000 ರೂಪಾಯಿ ಬಳಿ ಕೊಡಿಸ್ಬೇಕಲ್ಲ. ತಡಿರಿ, ನೀವ್ ಹೇಳ್ತೀರ ನಾ ಮಾತಾಡ್ಲೋ. ನನ್ ಮದ್ವೆ ಆಗಿದ್ ಯಾಕಂತ ಮಾಡಿರಿ, ನಾ ಸ್ಕಿನ್ ಕೇರ್ ಮಾಡ್ತೀನಿ ಅವ್ರಿಗ. ಏನಿದು ಕಮ್ಯುನಿಕೇಶನ್ ಗ್ಯಾಪ್ ಇಂದ ನಾವು ಉಪವಾಸ ಬಿಡೋದಾತಲ್ಲ. ಅನ್ಯಾಯ ಇದೆ. ಶುರು ಮಾಡಲೇ ತಾಯಿ, ನಿಮ್ಮ ಆಶೀರ್ವಾದದಿಂದ. ನಮಸ್ಕಾರ ರೀ. ಈಗ ನಾವು ಕಾರ್ ರೀಸೆಂಟ್ ಆಗಿ ಕಲ್ತೇವೆ ಹೊಡ್ಯಾಕ. ರೀಸೆಂಟ್ ಆಗಿನೂ ಹೈವೇಗ್ ತಂದೇವಿ. ಈಶ್ವರ ಮತ್ತ ಈಶ್ವರನವರ ಧರ್ಮ ಪತ್ನಿ ಆದಂತ ಶ್ರೇಯಾ ಅವರು ಹಿಂದ್ ಕುಂತಾರ. ಹಿಂದ್ ಕುಂತು ಅವ್ರು ನಮಗ್ ದಾರಿ ದೀಪ ಅಂದ್ರೆ ಇವತ್ತು ಹೇಳ್ಕೊಡ ಅಂತ್ರಿ. ಎಲ್ಲಿ ನಾವು ಸಿರ್ಸಿಗೆ ಹೊಂಟೇವಲ್ರಿ. ಶ್ರೇಯಾ ಅವ್ರ ಊರು ಈಶ್ವರಂದ ತವ್ರಾಕತ್ತೆ. ತವ್ರವ್ರ ಊರು ಅವ ಕನ್ನಡ. ಆ ಕನ್ನಡ, ಹೊಸ ಕನ್ನಡ ಕಲ್ತ್ರಿಲ್ ನೀವು? ಈಶ್ವರನ ಕನ್ನಡ. ಈಶ್ವರನ ಹೂದೋಟ ಹೆಂಗ ನೋಡ ಹಂಗ ಈಶ್ವರನ ಕನ್ನಡ ಇದು. ತವ್ರವ್ರ ಊರು ಅಂತದ. ಸಿರ್ಸಿ ಮಾರಿಕಾಂಬಾ ಜಾತ್ರೆಗೆ ಹೊಂಟೇವ್ರಿ. ಏನ್ ಸ್ಪೆಷಲ್ ಇಲ್ಲ, ಆಕ್ಚುಲಿ ನಂಗೆ ಇದ್ರ ಬಗ್ಗೆ ನನ್ನ ಫ್ರೆಂಡ್ ಒಬ್ಬ ಸಂಜಯ್ ಅಂತಿದ್ದ ನಮ್ಮ ಸ್ಕೂಲ್ ಒಳಗ. ಸ್ಟೋರಿ ಹೇಳಿ 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 2 ವರ್ಷ ಸ್ಟೋರಿ ಇದೆ. ಮಾರಿಕಾಂಬಾ ಜಾತ್ರೆ 2 ಗೊತ್ತಾಗೈತಿ. ಅದನ್ನ ಈಗ ಅಲ್ಲಿ ಹೇಳಕ್ ಬರಂಗಿಲ್ಲ. ನಾ ಹೇಳಿದ್ರೆ ಮತ್ತೆ ರಾಂಗ್ ಹೇಳ್ಬಿಡ್ತೀನಿ. ನನಗ್ ಗೊತ್ತಿದ್ದು ನಿನಗ್ ಗೊತ್ತಿದ್ದು ಹೇಳಿ. ನೀವು ಹೇಳ್ರಿ. ಇಲ್ಲ ಬೇಡ, ಈಗ ಬೇಡ. ಗೊತ್ತಿಲ್ಲ ನಂಗೆ ಅದು ಎಂತ. ಅವ್ರು 10 ಸಲ ಅವ್ರು ಹೇಳ್ಯಾರ ಅಂದ್ರೂ ತನ್ನ ನೆನಪಿಲ್ಲ ಅಂದ್ರೆ ಎಷ್ಟು ವೀಕ್ ಅದ ನೋಡ್ರಿ ಈಶ. ಸೊ ಆ ಜಾತ್ರೆ ಹೊಂಟಿವಿ ಫೈನಲಿ. ಅದರಂದು ನನ್ ಫಸ್ಟ್ ಟೈಮ್ ಲೈಫ್. ನಂದು ಫಸ್ಟ್ ಟೈಮ್ ಈ ಜಾತ್ರೆಗೆ ಹೊಂಟಿದ್ದು. ಹುಟ್ಟದಾಗಿಂದ ಹೋಗಿನ ಎವ್ರಿ ಜಾತ್ರೆಗೆ ಹೋಗಿನ. ಮಧ್ಯ ಒಂದ್ 2 ಸಲ ಮಿಸ್ ಆಗೈತಿ. ಆಮೇಲೆ ಬಟ್ ಎವ್ರಿ ಟೈಮ್ ಹೋಗ್ತೇವೆ ನಾವು. 2 ವರ್ಷಕ್ಕೊಮ್ಮೆ ಆಗೋದ. ಅಫ್ಕೋರ್ಸ್ ಎಲ್ಲ ಸಿರ್ಸಿ ಒಳಗೆ ಈಗ ನಾವ್ ಇದ್ವಿ ಅಂತ ಮೊದ್ಲೆಲ್ಲ ಸಣ್ಣವ್ರಿದಾಗ ಹೆಂಗಿತ್ತು ಅಲ್ಲ ಇರ್ತಿದ್ವಿ ನಾವು ಜಾತ್ರೆಗ. ಫುಲ್ ಎವ್ರಿ ಡೇ ಜಾತ್ರೆಗೆ ಇರ್ತಿತ್ತಲ್ಲ. ನಾಟಕ ಸರ್ಕಸ್ ಏನೇನು ಹೊಸ ಆಧುನಿಕ ಆಗೈತಲ್ಲ ಈಗ. ಆಮೇಲೆ ಇನ್ನೂ ಒಂದು ಇದೆಲ್ಲ ಬಂದೈತಂತಲ್ಲ, ಡೂಮ್ ಟೈಪ್ ಬಂದೈತಂತ. ಡೂಮ್ ಬಂದೈತಿ. ಇದು ಟಿಪಿಕಲ್ ಇದು ಫೇರ್ ಎಕ್ಸ್ಪೀರಿಯನ್ಸ್ ಮಾಡೋದು. ನಮ್ಮ ಅಲ್ಲೇ ನಮ್ ಗೈಡ್ ಆಗಿ ಇನ್ನೊಬ್ಬ ವರ್ಸ್ಟ್ ಕ್ರಿಯೇಟರ್ ಭೇಟಿ ಆಗೊಂತೇವ್ರಿ. ಆರಾಮ್ ಹೊಡಿಲಿ ಈಶಾ ಪಾಪ. ಜಾತ್ರೆಗೆ ಹೋಗಿ 5,000 ರೂಪಾಯಿ ಬಳಿ ಕೊಡಿಸ್ಬೇಕಲ್ಲ. ಕೊಡಿಸ್ಬೇಕಪ್ಪ. ಏನತಿ ಯಾವ ವರ್ಷಕ್ಕೊಂದ್ಸಲ 2 ವರ್ಷಕ್ಕೊಂದ್ಸಲ ಬರ್ತೈತಿ. ಅದೇನ್ ವರ್ಷಕ್ಕೊಂದ್ಸಲ ಬರ್ತದೆ. ಬೇರ್ ಮಿನಿಮಮ್ ಅದು. ಬೇರ್ ಮಿನಿಮಮ್ ಕರೆಕ್ಟ್. ಹೌದು. ಏನೇನ್ ಬೇರ್ ಮಿನಿಮಮ್ ಏನೇನ್ ಹೇಳ ಶ್ರೇಯಾ? ಬೇರ್ ಮಿನಿಮಮ್ ಅಂದ್ರೆ ಬೇರ್ ಮಿನಿಮಮ್ ಅಂತಂದ್ರೆ ಫಸ್ಟ್ ಥಿಂಗ್ ಅಂದ್ರೆ ರ್ಯಾಂಡಮ್ ಆಗಿ ನಮ್ಮ ಮೂಡ್ ಹಾಳಾದ. ತಡಿರಿ, ನೀವ್ ಹೇಳ್ತೀರ ನಾ ಮಾತಾಡ್ಲೋ. ಸೊ ರ್ಯಾಂಡಮ್ ಆಗಿ ನಮಗ್ ಖುಷಿ ಪಡಿಸಾಕ ಅಂತಂದ ಫ್ಲವರ್ಸ್ ತಂದ್ ಕೊಡೋದು. ರ್ಯಾಂಡಮ್ ಆಗಿ ಗೊತ್ತಿರಬಾರ್ದು ನನಗ. ಅವಾಗ ಅವ್ರು ತಂದ್ ಕೊಡ್ಬೇಕ. ನಾ ಡಿಮಾಂಡ್ ಮಾಡಿರೋದ್ ಬೇರೆ ಓಕೆ. ನಾ ಡಿಮಾಂಡ್ ಮಾಡಿರ್ಬಾರ್ದು. ಅದ್ ಅವ್ರಿಗೆ ಅರ್ಥ ಆಗ್ಬೇಕದ. ಈಗ ನಾ ಈಗ ಫ್ಲವರ್ಸ್ ತಗೊಂಡೋಗ್ ಕೊಡ್ಬೇಕ ಆಕಿಗ್ ಬೇಕಂತ. ಅದು ನಿಮ್ಗ ಅರ್ಥ ಆಗ್ಬೇಕು. ನಾ ಹೇಳ್ಬಾರ್ದು, ಡಿಮಾಂಡ್ ಮಾಡ್ಬಾರ್ದು. ಅದ್ ತಂದ್ ಕೊಡ್ಬೇಕು ಬೇರೆ ಮಿನಿಮಮ್. ಆಮೇಲೆ ಇನ್ನೊಂದ್ ಮ್ಯಾಂಡೇಟರಿ ಡೇಟ್ ನೈಟ್ಸ್, ಲಂಚ್ ಡಿನ್ನರ್ ಏನೇ ಅದನ್ನ ನಾನ್ ಹಿಂಗ್ ಹೋಗ್ಬೇಕಂತ ಪ್ಲಾನ್ ಮಾಡ್ಕೊಂಡು ಅದ ಅವ್ರಿಗೆ ಗೊತ್ತಾಗ್ಬೇಕಲಿ. ಏನ್ಲಿ ಈ ಪೂರ ರಿಲೇಶನ್ಶಿಪ್ ಗೇಮ್ ಒಳಗ ಎಲ್ಲ ಹುಡುಗ ಗೊತ್ತಾಗ ಹಂಗಿಲ್ಲ. ಈಗ ಇವ್ರಿಗ ಆಲೂ ಪರಾಟ ಬೇಕಾಗಿರ್ತೈತಿ. ಅದ ನಂಗೆ ಗೊತ್ತಾಗ್ತೈತಿ, ನಾ ಮಾಡಿರ್ತೇನೆ. 10 ಆಲೂ ಪರಾಟ ತಿಂದಿರ್ತಾರಲ್ಲ, ಅದನ್ನ ಫುಲ್ ಗ್ಯಾಸ್ ಎದುರು ನಿಂತ ಎಲ್ಲಾ ಮಾಡಿರ್ತೇವಿ ಕುಂತ. ಅಷ್ಟು ಅಡಿಗೆ ಮಾಡಿರ್ತೇವಿ ಇಡೀ ವಾರ. ಯಾವಾಗೂ 15 ದಿವಸದಾಗ ಒಂದಿನ ಪಾಪ ಇಷ್ಟೆಲ್ಲ ದುಡಿತಾಳ ನನ್ನ ಹೆಂಡತಿ, ನಾ ಕರ್ಕೊಂಡ್ ಹೋಗ್ಬೇಕು ಈಗಿಗೂ ಎಲ್ಲಾರು ಅಂತ ಹೇಳಿ ಒಂದ್ ಹೊತ್ತು ಬ್ರೇಕ್ ಕೊಟ್ಟು ಕರ್ಕೊಂಡ್ ಹೋಗ್ಬೇಕು. ಎಲ್ಲಿ ಗೊತ್ತಾಗ್ಬೇಕಲ್ಲಿ.
ಎವ್ರಿ 15th ಡೇ ಅಂಡ್ 30th ಡೇ ಮಂತಿಂದ ಒಂದ್ ಎಲ್ಲರೂ ಟ್ರಿಪ್ ಕರ್ಕೊಂಡು ಹೊಂಟ್ಬಿಡು. ಎಲ್ಲಿ ದಿನ ಹೊರಗೆ ಹೋಗೋದು ಎದಕ್ಕ ಅಂತಂದ್ರ ಒಂದ ಕಸ್ಬರ್ಗಿ ತರೋದಿರ್ತೈತಿ, ಡಸ್ಟ್ಬಿನ್ ತರೋದಿರ್ತೈತಿ, ಬಟ್ ಮನ್ಯಾಗ ಟೊಮ್ಯಾಟೊ ಉಳ್ಳಾಗಡ್ಡಿ ಇವ ತರೋದಿರ್ತೈತಿ. ಇದಕ್ ಹೊರಗೆ ಹೋಗುದು ಅಂದೆ ಅಲ್ಲಿ ಇಲ್ಲ ಇಲ್ಲ ಹೇಳಿ ನಿನ್ ಸೈಡಿಂದ ಹೇಳ. ಬೇರೆ ಮಿನಿಮಮ್ ಹೇಳ್ತೇನೆ ಅದಷ್ಟಾತ. ಇದು ನಿನಗೂ ಬರ್ತೀನಿ ನೀ ಹೇಳ ಆಮೇಲೆ. ಈಗ ನಾವು ಓಪನ್ಲಿ ಡಿಮಾಂಡ್ ಮಾಡಕ್ ಆಗಂಗಿಲ್ಲಲ್ಲ. ಈಗ ಹೇಳ್ತಿರ್ತೀವಿ ನೋಡಲ್ಲ ನಂದು ಎಲ್ಲಾ ಡ್ರೆಸ್ ಹಳೆವಾಗ್ಯಾವ ಚಂದ್ ಕಾಣ ಅಂತಿಲ್ಲ, ಈ ಡ್ರೆಸ್ ಅಷ್ಟ್ ಚಲೋ ಐತಲ್ಲ ಅಂತ ನನ್ನ ಹೇಳ್ದಾಗ ನಾ ಇಂಡಿಕೇಶನ್ ಕೊಟ್ಟಂಗದ ನಂಗೆ ಇದ್ ಬೇಕು ಕೊಡಸ್ ಅಂತಂದ. ಆ ಟೈಮ್ನಾಗ ಕೊಡಿಸ್ಬೇಕ. ಆ ಟೈಮ್ನಾಗ ಹೌದಲ್ಲ ಚಲೋ ಐತಿ ಅಂತ ಸುಮ್ನಾಗುದಲ್ಲ, ಕೊಡಿಸ್ಬೇಕ ಆ ಟೈಮ್ ಒಳಗ. ಇದು ತಿಳ್ಕೊಬೇಕ. ಇದ್ ತಿಳ್ಕೊಬೇಕ. ಅಲ್ಲ ಒಂದು ಕ್ವಶನ್, ನನಗ್ ಸೇರೈತಿ ಇದನ್ ಕೊಡಸ್ ಅಂದ್ಬಿಟ್ರೆ ಇಲ್ಲ ಹಂಗಲ್ಲ, ಎಲ್ಲದನ್ನು ಕೇಳಿ ಕೇಳಿ ತಗೋಬಾರ್ದ. ಅಲ್ಲಿ ಹಿಂಟು ಕೊಡಬಾರ್ದ, ಅವ ಕೊಡ್ಸೋ ಟೈಮ್ನಾಗ ಕೊಡ್ತಾನ, ಹಂಗ ಅವನ ಮೇಲೆ ಹಂಗಂದ್ರೆ ಕೊಡ್ಸಂಗೆ ಇಲ್ಲ. ಹಂಗ ಇನ್ನೊಂದ್ ಮೇಜರ್ ಅಂತಂದ್ರ ಯಾವಾಗೂ ಹೊರಗ್ ಹಿಂಗ ಏನಾರ ಹೋಗಿರ್ತೇವಲ್ಲ, ಹಿಂಗ ತಗೊಳೋ ಏನಾರ ಒಂದ್ ಸಿಲ್ಲಿ ಥಿಂಗ್ಸ್ ಏನಾರ ತಗೋತಿರ್ತೇವಲ್ಲ. ಈ ಹುಡುಗಿಯರ್ ಯೂಶುವಲಿ ಈಗ ನಾನ್ ದೊಡ್ಡ ಏನಲ್ಲ ಎಕ್ಸ್ಪೆನ್ಸ್ ಐತೆ, ಬಾಳ ಸಿಲ್ಲಿ ಏನಾರ ಇರ್ತದಲ್ಲ, ಇದ್ಯಾಕ್ ಬೇಕ, ಮನ್ಯಾಗ ಇಷ್ಟೆಲ್ಲ ಅದಾವಲ್ಲ ಇಂತಾವ್ ಹೇಳ್ಬಾರ್ದ. ಲೇ ಸೊ ಬೇಸಿಕಲಿ ಏನ್ ಹೇಳ್ಬಾರ್ದು ಅದಂದ ಹಂಗ. ಈಗ ಬಾಯ್ಸ್ ಪಾಯಿಂಟ್ ಆಫ್ ವ್ಯೂ ಬರೋಣ. ಅಲ್ಲ ನಿನಗ್ ಏನ್ ಅನಸ್ತೈತಿ ಕೇಳಿದ್ರ ಮೇಲೆ? ಈ ಮಾತು ಕೇಳಿದ್ರೆ ಕರೆಕ್ಟ್. ನೀ ಏನೇನ್ ಮಾಡ್ತಿ ಇದ್ರೊಳಗ ಇನ್ ಮುಂದ? ಎಲ್ಲ ಮಾಡ್ತೀನಿ ನಾನು, ಎಲ್ಲಾನು ಮಾಡ್ತಿ. ಕೇಳಲ್ಲ ಈಗ ಎಲ್ಲಿ ಸೋಶಿಯಲ್ ಮೀಡಿಯಾ ಸಂಬಂಧ ಸುಳ್ಳು ಹೇಳ್ಬೇಡ. ಸೋಶಿಯಲ್ ಮೀಡಿಯಾ ಸಂಬಂಧ ಸುಳ್ಳು ನಾ ಹೇಳ್ಬಾರ್ದಂತ. ಕರೆ ಇದು ಬೇರೆ ಅಂದ್ರೆ ನೀಡಲ್ಲ, ಅವ್ರು ಇದಕ್ಕ ನೀಡಲ್ಲ ಅಂತಾರ. ಸೊ ಮ್ಯಾಕ್ಸಿಮಮ್ ಅಂದ್ರೆ ಮತ್ತೇನು ಲೈಕ್ ಇದ ಬೇರೆ ಬೇರೆ ಮಿನಿಮಮ್ ಅಂದ್ರೆ ನೀಡಲ್ಲ. ಇದ್ರ ಇದ್ ಮಾಡ್ಬೇಕು ರಿಲೇಶನ್ಶಿಪ್. ಕನಿಷ್ಠ ಪಕ್ಷ ಬೇರೆ ಕನಿಷ್ಠ ಪಕ್ಷ ಇಷ್ಟರ ಮಾಡ್ಬೇಕು. ಮ್ಯಾಕ್ಸಿಮಮ್ ಅಂದ್ರೆ ಮ್ಯಾಕ್ಸಿಮಮ್ ಗರಿಷ್ಠ ಪಕ್ಷ ಎಷ್ಟು? ಎವ್ರಿ ಡೇ ನಾ ಹೇಳೋಕ್ಕಿಂತ ಮುಂಚೆ ಹೂವಿನ ಬುಕ್ ಏನೋ ಕಣ್ಣೆದ್ರಿಗೆ ಇಡುದು. ಎವ್ರಿ ಟೈಮ್ ಡೇಟ್ ನೈಟ್ ಪ್ಲಾನ್ ಮಾಡೋದು ಅಂದ್ರೆ ಹೆಂಗ, ಹೊಸ ಡ್ರೆಸ್, ಹೊಸ ಚಪ್ಪಲ್, ಮೇಕಪ್, ಅದಕ್ಕ ಮ್ಯಾಚಿಂಗ್ ಲಿಪ್ಸ್ಟಿಕ್ ಹುಡುಕೊಂಡು ಬಂದ ತಂದು ಸೊ ವಿಲ್ ಕ್ಲೋಸ್ ಟು ದ ಬೇರ್ ಮಿನಿಮಮ್ ಓನ್ಲಿ. ಬೇರ್ ಮಿನಿಮಮ್ ಇಸ್ ಇನಫ್. ಹಂಗೆ ಹಾಕೊಂಡ್ ರೆಡಿ ಆಗ್ತೀನಿಪ್ಪ ನಾನು. ಅಟ್ಲೀಸ್ಟ್ ಡಿನ್ನರ್ ಲಂಚ್ ಪ್ಲಾನ್ ಆರ ಮಾಡು. ನಿಂದ ಹೇಳಿ ಮಾಡ್ತೇನೆ. ಅದನ್ನ ಹೇಳಿದ್ಮೇಲೆ ನಂಗೂ ಬೇಕು ಆಕ್ಚುಲಿ, ನಾನು ಅದು ಹೇಳಿದ್ದೀನಿ ನಾವು ಹೋಗೋಣಂತ. ಅದಾರೆ ಅಲ್ಲ ಹೋಗುದು ಬೇರೆ, ಕರ್ಕೊಂಡು ಹೋಗೋದು ಬೇರೆ, ನೀನು ಡೇಟ್ ಪ್ಲಾನ್ ಮಾಡುದು ಬೇರೆ. ಎಕ್ಸಾಕ್ಟ್ಲಿ. ಬೈದವೆ ಇವ್ರು ಅಂತಾರಲ್ಲ, ಹುಡುಗರಿಗೆ ಇಷ್ಟಿದ್ರ ಸಾಕಂತಂದು, ಇವ್ರ ಹಂಗಿಲ್ಲ. ಅವ್ರ ಬಾಳ ಕಾನ್ಶಿಯಸ್ ಇದಾರ. ನಿನಗ ಅದ ಗೊತ್ತಿಲ್ಲ ಶ್ರೀ, ಆ ಹುಡುಗನ ಅಲ್ಲ ನಮ್ ನಿನಗೇನ ನೀನು ಅದಕ್ಕ ನಿನಗ ಹಂಗಂತ ಅಂದದ್ದೆ. ಇಲ್ಲ ಹಂಗಿಲ್ಲ, ಎಲ್ಲಾರು ಹೊಂಟಿರ್ತೇವಲ್ಲ ಊಟಕ್ಕ, ಎಲ್ಲಾರು ಹಿಂಗ್ ಹೊರಗ್ ಹೊಂಟಿರ್ತೇವೆ ಅಂತ ಅದ ನಾನ ಪ್ಲಾನ್ ಮಾಡಿರ್ತೇನೆ. ಅಫ್ಕೋರ್ಸ್ ಈಗ ಹೊಂಟಿರ್ತೇವಲ್ಲ, ನಾ ಏನ್ ಹಾಕೋಬೇಕಂತಂದ್ ಅವ್ರು ಫಸ್ಟ್ ಬಂದ್ ಕೇಳಿರ್ತಾರೆ. ಇನ್ನೂ ನಂದ ಡಿಸೈಡ್ ಆಗಿರಂಗಿಲ್ಲ ಔಟ್ಫಿಟ್. ನಾ ಅವ್ರದ್ದು ಫಸ್ಟ್ ಇದನ್ ಹಾಕೋರಿ, ಹಿಂಗ್ ಮಾಡ್ರಿ, ತಲಿ ಬಾಚಿ, ಇವ್ರಿಗೆ ವ್ಯಾಕ್ಸ್ ಹಚ್ಚಿ ಎಲ್ಲಾ ಮಾಡ್ಬೇಕ್. ನಾನು ಹೇರ್ ವ್ಯಾಕ್ಸ್ ಹಚ್ಕೊಂಡು, ಬಿಯರ್ಡ್ಗೆ ಕಲರ್ ಎಲ್ಲಾ ಹಚ್ಕೊಂಡು, ನನ್ ಮದ್ವೆ ಆಗಿದ್ ಯಾಕಂತ ಮಾಡಿರಿ, ನಾ ಸ್ಕಿನ್ ಕೇರ್ ಮಾಡ್ತೀನಿ ಅವ್ರಿಗ. ಬಟ್ ಉಲ್ಟಾ ಕರ್ಗ ಈಗ ಕರ್ಗಾಬಿಟ್ಟ ನಾವು ಸ್ಕಿನ್ ಕೇರ್. ಈಗ ನೀವು ಆಸ್ ಅ ಆಡಿಯನ್ಸ್ ಡಿಸೈಡ್ ಮಾಡ್ರಿ ಯಾರು ಎಷ್ಟು ಕಷ್ಟದಾಗ ಅದಾರ. ಹೋಗಿ ಅವ್ರವ್ರದ್ದು ಇದು ಚಾನೆಲ್ ಒಳಗ್ ಕಮೆಂಟ್ ಮಾಡ್ರಿ, ನಿಮ್ ಕಷ್ಟನ ಅರ್ಥ ಮಾಡ್ಕೊಂತೀನಿ ಅಕ್ಕ, ನಿಮ್ ಕಷ್ಟನ ಅರ್ಥ ಮಾಡ್ಕೊಂತೀನಿ ಅಣ್ಣ ಅಂತ ಹೇಳಿ ನಿಮ್ ಸಪೋರ್ಟ್ ತೋರಿಸ್ರಿ. ಹೋಗ್ರಿ. ಈ ಎಪಿಸೋಡ್ ಜಡಗ ಬಂಡಿ ಹಿಡ್ಕೊ ನನ್ನ ಕುಂಡಿ ಈ ಕಾರ್ಯಕ್ರಮ ಮುಗಿಸಿದ್ವಿ. ನೀ ಏನ್ ಬೇರೆ ಮಿನಿಮಮ್ ಮಾಡಿಲ್ಲ? ನಾ ಏನು ಮಾಡಲ್ಲ ಬೇರೆ ಮಿನಿಮಮ್. ನಮಗ್ ಹುಡುಗಿಯರಿಲ್ಲ ಬಿಡು, ನಮ್ಮ ಹುಡುಗರ ಸಂಬಂಧ ಬೇರೆ ಮಿನಿಮಮ್ ಏನ್ ಹೇಳ? ಪೆಟ್ರೋಲ್ ತಂದು ಕೊಡೋದು. ಸುಮ್ಮನೆ ಗಾಡಿ ತಗೊಂಡ್ ಹೋಗ್ಬೇಕ, ಪೆಟ್ರೋಲ್ ನಮ್ ಗಾಡಿದು ಪೆಟ್ರೋಲ್ ತುಂಬಿಸಿ ಇಟ್ಟು ಬಿಡೋದು. ಇಂತಾವ ಆಮೇಲೆ ಸುಮ್ಮನೆ ಒಂದ್ ಹಿಂಗ್ ಹೋಗಿರ್ತಿ 2,000 ರೂಪಾಯಿ ಸುಮ್ ಕಳಿಸ್ಬಿಡೋದು. ವಾರದಾಗ ಒಂದ್ 2 ವಾರದಕ್ಕೊಮ್ಮೆ ಸುಮ್ 2,000 ರೂಪಾಯಿ ಕಳಿಸ್ಬಿಟ್ರು. ಬೇರೆ ಮಿನಿಮಮ್ ಒಂದ್ ದೋಸ್ತ್ ಮಾಡ್ಬೇಕ ಅನ್ನೋದು.
ನಂಗೆ ಚೇತನ್ ಸಪೋರ್ಟರ್ಸ್ ಎಲ್ಲ ನಂಗೆ ಫಾಲೋ ಮಾಡಿ ನಂಗೆ ಶೋತ್ಸಂಗ್ ಸಪೋರ್ಟ್ ಮಾಡಿದ್ರೆ ಸೋಶಿಯಲ್ ಮೀಡಿಯಾ ಒಳಗ ಸ್ವಲ್ಪ ರೊಕ್ಕ ಗಳಿಸಿದ ಅಂತಕೋ ನಾ ಫ್ರೆಂಡ್ ಹಾಕಿ ನೋಡ್ ಪಕ್ಕ ಆ ಫ್ರೆಂಡ್ ನನಗೆ ಅಕ್ಕಿ ಈಶಾನೇನ ರೊಕ್ಕ ದುಡಿಬೇಕು ಪೂರಾ ಗ್ರೂಪಿಗೆ ನಂಗೆ ರೊಕ್ಕ ದುಡಿಸ್ರಿ ಅವಾಗ ಹಾಕ್ತಿರೋದು ಜಸ್ಟ್ ಫಾರ್ ಫನ್. ನಾ ಅದ್ರ ಬದ್ಲಿ ನಾವ ಪಟ ಪಟ ದುಡ್ದು ಎಲ್ಲರೂ ಸೇರಿ ಬೆಳೆದ ರೊಕ್ಕದ ಅವಶ್ಯಕತೆ ಇಲ್ದಂಗೆ ಇದ್ದು ಬಿಡ್ಬೋದಲ್ಲ. ಅದು ಬಿಟ್ಟು ನಾನು ಬೆಳೆಸಿಲ್ಲ ನನಗೆ ನೀವು ನಿಮ್ ದೋಸ್ತಗ ಬೇರೆ ಮಿನಿಮಮ್ ಮಾಡೋದಿತ್ರ ಇಂಥವೆಲ್ಲ ಮಾಡ್ರಿ. ಎಣ್ಣೆ ಗಿಣ್ಣಿ ಹೊಡೆಯೋರಿದ್ರೆ ಪಟ್ ಪಟ್ ಒಂದೊಂದ್ಸಲ ಸುಮ್ಮನೆ ಎಣ್ಣೆ ತಂದು ಮನೆ ಮುಂದೆ ಇಟ್ಟು ಹೊಡೋಗ್ಬಿಡು. ಗೊತ್ತಾಗಬಾರ್ದು ಅವನಿಗೆ. ಆಮೇಲೆ ಅವನ ಕಡಿಬೇಕಲ್ಲೇ ನೀನ ಕೊಟ್ಟಿದ್ದಲ್ಲ ಬೇರೆ ಮಿನಿಮಮ್ಲಿ ಅವೆಲ್ಲ ಹಂಗ ಈ ಟೈಪ್ ಎಲ್ಲ ಮಾಡ್ಬೇಕ್ರಿ. ಇದು ದೋಸ್ತರೊಳಗೆ ಮಾಡ್ರಿ. ಯಾರ್ಯಾರು ಸಿಂಗಲ್ ಅದಿರ ಅವ್ರ ಡಬಲ್ ಇದ್ದವ್ರದಂತೂ ಹೇಳಿದ್ರಿ ಈಗ ಅವ್ರ ದೀಸ್ ಆರ್ ದ ಬೇರ್ ಮಿನಿಮಮ್. ಹುಡುಗರ ಕಡೆ ಏನಿಲ್ಲ, ಇವ್ ಯಾವ ಕೇಳಂಗೆ ಇದ್ದು ಬಿಟ್ರ ದಟ್ ಈಸ್ ದ ಬೇರ್ ಮಿನಿಮಮ್ ವಿ ಆಸ್ಕ್ ಫಾರ್ ಲೇಡೀಸ್ ಅಷ್ಟೇ. ಇವಾಗ ಕೇಳಂಗೆ ಇದ್ದು ಬಿಟ್ರೆ ಮುಗಿದಲ್ಲ. ಸುಮ್ ಎದ್ದು ಹೋದಾಗ ಹೋಗೋದು ತಿನ್ನೋದು, ಮನಸ್ಸು ಬಂದಾಗ ಮಾಡ್ದಂಗೆ ಇದ್ದು ಬಿಟ್ರೆ ದಟ್ ಈಸ್ ದ ಬೇರ್ ಮಿನಿಮಮ್. ಎಷ್ಟು ಥಿಂಗ್ ಗಂಡಸರು ಆಸ್ಕ್ ಫಾರ್ ದ ಹೆಂಗಸರು ಅಷ್ಟೇ. ದಿಸ್ ಬೇರ್ ಮಿನಿಮಮ್ ವ್ಲಾಗ್ನ ನೀವು ನಿಮ್ ಕಡೆಯಿಂದ ಏನ್ ಬೇರ್ ಮಿನಿಮಮ್ ಮಾಡ್ಬೋದು ಅಂದ್ರೆ ಒಂದ್ 10 ಕಮೆಂಟ್ ಒಬ್ಬೊಬ್ಬರು ಬೇರ್ ಮಿನಿಮಮ್ ಅಷ್ಟು. ನಾ ಕೇಳಲಾರ್ದಂಗ ಹೊಡಿಬೇಕು. ನೀವು ಇದನ್ನ ಕೇಳಿದ ಮೇಲಂತೂ ಶೇರ್ ಮಾಡ್ಬೇಕು, ಲೈಕ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಎಲ್ಲ ಮಾಡ್ಬೇಕ್ರಿ. 4 ಜನಕ್ಕೆ ಹೇಳ್ಬೇಕು. ಇದು ಬೇರ್ ಮಿನಿಮಮ್ ನಾವು ನಿಮ್ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡೋದು ಅಷ್ಟೇ. ಈಗ ಅದ್ರಕ್ಕಿಂತ ಮೊದ್ಲ ನಾವು ಕಲ್ಮನೆಗೆ ಹೊಂಟೇವ್ರಿ. ಕಲ್ಮನೆ ನೀವು ಮೊದ್ಲು ನಂದು ಬ್ಲಾಗ್ ನೋಡಿದ್ರೆ ಗೊತ್ತಿರ್ತೈತಿ ಕಲ್ಮನೆ ಅಂದ್ರೆ ಅದ ಕಲ್ಮನೆಗೆ ಹೋಗಿ ಅಲ್ಲಿ ಚಾ ಕುಡಿದು ಮತ್ತೆ ವಾಪಸ್ ಊರಿಗೆ ಬರ್ತಾರೆ. ಆಮೇಲೆ ಮತ್ತ ಚಟ್ನಿ ಇವೆಲ್ಲ ಬ್ಯಾಡ ಬಿಟ್ಟ ಅಂದ ಈಗ ನೋಡಿ ಅಲ್ಲೇ ಬಾಯ ನೀರ್ ತಗೊಂಡ್ ಕುಂತಾನ ಈಚೆ. ಏನಿದು ಕಮ್ಯುನಿಕೇಶನ್ ಗ್ಯಾಪ್ ಇಂದ ನಾವು ಉಪವಾಸ ಬೀಳೋದಾತಲ್ಲ. ಅನ್ಯಾಯ ಇದೆ. ಏನಪ್ಪಾ ಹೇಳಪ್ಪ ಚೇತನ, ಏನಿದು ಸೌಂಡು ಕೂಸ್ಬಿಡ ಅಲ್ಲಿ ನೋಡ್ರಿ. ಫುಲ್ ಅಸ್ಥೆಟಿಕ್ ಪ್ಲೇಸ್ನಾಗ ಇದೀವಿ ನಾವು. ಶ್ರೇಯರ್ ಅಜ್ಜಿ ಸೇರಿ ಅಡುಗೆ ಮಾಡಾಕ್ತಾರ, ದ್ವಾಶಿ ಮಾಡ್ಕೊಡತ್ತಾರ. ದ್ವಾಶಿ ಈಶ್ವರಲ್ಲಿ ಪಡ್ಡಾಕ್ ಹಾಕೋಣ, ಇಲ್ಲಿ ದ್ವಾಶಿ ಮಾಡತ್ತಾರ ನೋಡ್ರಿ. ಈಶ್ವರ ಪಡ್ಡಾಕ್ ಬಂದ ನೋಡ್ರಿ. ಹಾಕ್ಲಿಲ್ಲ ನೋ ಪಟ್ಟು ಇಟ್ಟಿಲ್ಲ, ಒಂದು ಘಾಟೆ ಬಿಡ್ಲಿಲ್ಲ ಅವ. ಇಂಥ ಬೇಸಿಗೆಯಾಗು ಎಂತ ತಂಪೈತಂದ್ರೆ ಮನಿ ಫುಲ್ ನಿದ್ದು ಬರಬಿಟ್ಟೈತೆ ಆ ತಂಪಿಗೆ. ಹಂಗಲ್ಲ ಮಸ್ತ್ ತಂಪು. ಒಂದು ಫ್ಯಾನ್ ಇಲ್ಲ, ಒಂದೇನಿಲ್ಲ. ದುನ್ಯಾ ಶೆಕೆ ಐತಿ ಹುಬ್ಬಳ್ಳಿ. ಇದು ಫುಲ್ ತಂಪೈತಿ. ಸೊ ಹಳೆ ಟೆಕ್ನಾಲಜಿ, ಹೊಸ ಟೆಕ್ನಾಲಜಿ, ಇದ ಡಿಫ್ರೆನ್ಸ್. ಹಳೆ ಟೆಕ್ನಾಲಜಿ, ಹೊಸ ಟೆಕ್ನಾಲಜಿ. ಈಶ್ವರ ಏನ್ ಹಾಕತ್ತೀವ? ಬಾಳೆ ಎಲೆ ಹೆಂಗ್ ರೆಡಿ ಇರ್ತಾವ ನೋಡ್ರಿ ಇಲ್ಲಿ ಬಾಳೆ ಎಲೆ. ದಿನ ಪ್ಲೇಟ್ ಬದ್ಲಿ ಬಾಳೆ ಎಲೆ. ಅಯ್ಯೋ ಇದೇನು 3 ಜನದ ಬಾಳೆ ಐತಿದು. ಎಷ್ಟು ಟಿಫಿನ್ ಬಾಳೆ ಹಾಕ್ಲಿ ನೀವು? ಈಸ್ ಲಂಚ್ ಬಾಳೆ ಹಾಕಿದವ. ಮರ ಐತಿದ್ ಮರ. ಇಲ್ಲ ಬಿಸಿ ಬಿಸಿ ದ್ವಾಸೆ ಬರತ್ತಾರೆ. ಏನ್ ದ್ವಾಸೆ ಇವು? ಸೆಟ್ ದೋಸೆ. ಹಂಗ ವರ್ಷದಿಟ್ಟಿತ್ತು ಲೇ. ಏನ್ಲಿ ಇಲ್ಲಿ ಆರಾಮ್ ಪ್ರಕೃತಿ ಜೊತೆ ಬೆರೆತ ತಿನ್ನ. ಏನ್ ಇಲ್ಲಿ ಎಲ್ಲ ಸ್ಯಾನಿಟೈಸರ್ ಇವನ್ನೆಲ್ಲ ಕೇಳಿದ್ರಿ ಏನಿದೆ ನೋಡ್ರಿ. ಅಯ್ಯೋ ಇದಕ್ಕೆ ಶೈನ್ ಬಂತ್ರಿ, ಒಂದು ತಿಕ್ಕಿದ್ದ ರಭಸಕ್ಕೆ ಪಾಲಿಶ್ ಫುಲ್ ಸೆಟ್. ಅಂದ್ರೆ ಅಬ್ನಾರ್ಮಲ್ ಚಟ್ನಿನೂ ಮಾಡ್ತಾರೆ. ಏನ್ ಕೇಳೋದಿದ್ದು? ನಾರ್ಮಲ್ ಚಟ್ನಿ, ಅಬ್ನಾರ್ಮಲ್ ಚಟ್ನಿ, ಎಟ್ ಚಟ್ನಿ ಅದ ನೋಡಿ. ಆಗಲಕ್ಕ ಅಲ್ಲೇ
ಪ್ರೊಜೆಕ್ಟರ್ದು ಯಾವ ಬ್ರ್ಯಾಂಡ್ ಅಂತ ಅಜ್ಜಾರ್ ಕೇಳಿದ್ರೆ ಹೀಗೆ ಉಲ್ಟಾ ನಿಂತಾನ ನಿಂತು ಯಾವ್ದ ಘಾಟೆ ಬ್ರ್ಯಾಂಡ್ ರೀ ಅಂತ ಆಮೇಲೆ ಒಳ್ಳೆ ನೋಡು GAT ಗೇಟ್ ರೀ ಗೇಟ್ ಈ ಗೇಟ್ ಹೋಗಿ ಆ ಘಾಟೆ ಮಾಡಿದ್ದವ. ಇಲ್ಲ ಅಜ್ಜಿ ಮತ್ತು ಶ್ರೇಯ ಅವ್ರ ಇದು ಮಾಡಂತ ಸ್ಪೂನ್ ಐತಿ ಹಾಕಿ ಚಟ್ನಿ ಹಾಕಿ ಈಶ್ವರ್ ನೋಡ್ರಿ ಈಶ್ವರ್ನ 3ನೇ ಅವತಾರ ಇದು. ಚಟ್ನಿ ಹಾಕುದು ಸಣ್ಣ ಹುಡುಗರ್ಗಿಂತ ಕಮ್ಮಿ. ಸಾರಿ 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 ಅವ್ನ ಎಬಿಲಿಟಿ ನಾವು ಆಸೆ ಮಾಡ ಅಂತಿದ್ವಿ ಬಟ್ ಸ್ಪೂನ್ ಪ್ರಾಬ್ಲಮ್ ಅದು. ಇನ್ನೊಂದು ಬೆಸ್ಸೆ ಬೆಸ್ಸೆ ಈಗ ಇದ್ರ ಮೇಲೆ ಬೆಲ್ಲ ಬಾಜು ಹಾಕೋದ ಇದ್ರ ಮೇಲೆ ನಿಂಗೆ ಎಷ್ಟು ಬೇಕಷ್ಟು ನೀ ಇದು ಮಾಡ್ಕೋಬೇಕು. ಸುರಿದು ಬಿಡಿದ್ರ ಮೇಲೆ ನಾನು ರೋಲ್ ಮಾಡಿ ತಿಂದ್ಬಿಡ್ತೇನೆ. ಹಂಗ ಪ್ಯಾನ್ ಕೇಕ್ ಹಾಕ್ಬಿಡು. ಪ್ಯಾನ್ ಕೇಕ್ ಮಾಡ್ತೀನಿ ದೇಸಿ ಪ್ಯಾನ್ ಕೇಕ್. ಸೂರ್ಯಪ್ಪ ಸಾಕ್ಲಿ ನೀರು ಸುರಿ ಹಂಗಲ್ಲೇ ತಡ್ಯಾಕ ಆಗ್ಲಿಲ್ಲ ಅವ್ನ ಕೈಯಾಗ ಸುರದ ಬಿಟ್ಟವ. ಸ್ವಲ್ಪ ಹಾಕಿನಿ ಸ್ವಲ್ಪ ಹಾಕಿ ತಿನ್ಲಿ ಸರ ನಾಚ್ಕೊಂತ. ನಿನ್ನ ವಯಸ್ಸಿನ ಹೆಂಗ್ ತಿಂತಿದ್ದೆ ಗೊತ್ತ ನಾನು ಬಾಯಿಂದ ಅದಲ್ಲೇ ಸೋರು ತಿರುದು ಮನೆ ಮಾಡಿ ದಾರುಗಟ್ಟಿ ಮಾಪರಿಲ್ಲ. ಕ್ರೇಜಿ ಮಸ್ತ್ ತುಪ್ಪ ಬಾಳೆಹಣ್ಣು. ಇದಕ್ಕೆ ತುಪ್ಪ ಬಾಳೆಹಣ್ಣು ಹೊಸ ಕಾಂಬಿನೇಷನ್ ರೀ ಇದು. ಅಂದ್ರೆ ನಾವು ಪಂಚಾಮೃತದಾಗ ತಿಂದಿರ್ತೇವೆ ಬಟ್ ಇದು ಸಪ್ರೇಟ್ ಆಗಿ ತುಪ್ಪ ಬಾಳೆಹಣ್ಣು ತಿನ್ನೋದಂತ ಇಲ್ಲಿ ತಿಂತಾರಂತ ಅದ್ ನಾವು ತಿನ್ನತಿ ಅಷ್ಟೇ ರೀ. ಚಹಾ ಜೊತೆ ತುಪ್ಪ ಅದೇ ಲಾಸ್ಟಿಗೆ ಚಾ ಅದಕ್ಕೆ ಸಂಬಂಧ ಇಲ್ಲ. ಇದು ಡಿಪ್ ಮಾಡಿ ತಿನ್ನೋದು ಹೆಂಗ ಕ್ರೇಜಿದ ಹಾಡೋದು ಹಚ್ಚುದು ಗಪ್ ಅಂತ ಕೊಟ್ಟಿರ್ತೀವಿ ಯಪ್ಪ ಅಂತ ಹಾಡೋದು ಹಿಡಿತೀನಿ ನಾನು ಇದು ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡ್ರಿ. ಇಲ್ಲಿ ಹೆಂಗೆ ಇಲ್ಲಿ ಬಾಳೆಹಣ್ಣು ಹೆಂಗಿರ್ತಂದು ಅರ್ಧ ಸಿಪ್ಪಿ ತೆಗೆದಿದ್ದು ಬರ್ತಾವ. ಫೋರ್ ಸ್ಕಿನ್ ರಿಮೂವ್ ಲೂಬ್ರಿಕೇಟ್ ಮಾಡ ಅಂತ ನಾ ಬಾಳೆಹಣ್ಣನ್ನು ನೋಡ್ರಿ. ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಬಟ್ ಇದು ತುಪ್ಪದ ಚಾ ಚಾ ಹಾಕೊಂಡ್ ಬಿಡ್ಬೇಕು ತುಪ್ಪ ಇಲ್ಲೆಲ್ಲ ಎಲ್ಲ ತುಪ್ಪನ ಶಿರ್ಸಿದಾಗ ಎಲ್ಲ ತುಪ್ಪದ ಜೊತೆ ತಿನ್ನು. ತುಪ್ಪ ಬೇಡ ಚಾಗ ಬೇಡಪ್ಪ ಹಾಕೋದನ್ನ ನೋಡಿ. ಈ ಚಾಗು ತುಪ್ಪ ಹಾಕೊಳೋದಲ್ಲ ಅಷ್ಟೇ ಹಾಕೋ ನಿಮ್ ಇಷ್ಟದ ಪ್ರಕಾರ ಇದು ಇದಕ್ಕೆ ಫೋರ್ಸ್ ಇಲ್ಲ. ಸೊ ನಾನು ಮಾಡ ಅಂತೀನಿ ಸ್ವಲ್ಪ ಹಾಕಿನ್ರಿ ಭಾಳ ಹಾಕ್ಲಿಲ್ಲ. ಯಾಕಂದ್ರೆ ತುಪ್ಪ ಎಷ್ಟು ತಿಂತೀರಿ ಅಷ್ಟು ನೀವು ಗಟ್ಟಿರ್ತೀರಿ. ಮೇನ್ ಬೇಸಿಕ್ ಇಂಗ್ರೀಡಿಯಂಟ್ ಆಫ್ ದಿ ಲೈಫ್ ಇಸ್ ದ ಗೀ ಆಫ್ ದಿ ತುಪ್ಪ. ತುಪ್ಪ 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 ಅಲ್ಲಿಗೆ ತುಪ್ಪ ಬೇಕೇ ತುಪ್ಪ ತುಪ್ಪ ಬೇಕು. ನಮಗ ತುಪ್ಪ ಇಲ್ಲ ಅಂದ್ರೆ ನಡೆಯಂಗೆ ಇಲ್ಲ ಜೀವನ. ಒಂದ್ ತಿಂಗಳಿಗೆ ಏನು ಇಲ್ಲ ಅಂದ್ರೆ ಒಂದ್ 2-3 kg ತುಪ್ಪ ಹೋಗ್ತದೆ ಆರಾಮ್. ಬೆಳಗ್ಗೆ ದೋಸೆಗೆ ತುಪ್ಪ ಬೇಕು. ತುಪ್ಪ ತೆಳ್ಳೆವು ಅಥವಾ ಇದು ದೋಸೆ ಮಾಡಿದ್ರು ದೋಸೆ ಅದ್ರ ಜೊತೆಗೆ ಬೆಲ್ಲ ತುಪ್ಪ. ಅಲ್ಲ ಬಾಳೆಹಣ್ಣಿಗೆ ತುಪ್ಪ ಹಚ್ಕೊಂಡ್ ತಿಂದಿರಿ ಅಂದ್ರೆ ಈ ತುಪ್ಪ ಕರಗ್ಲಾರ ತುಪ್ಪ ಅಂತ ನುಂಗ್ಲಾರ್ದಂತ ತುಪ್ಪ ಇದೆ. ಇಲ್ಲ ಅವ್ರಿಗೆ ಮಾಡಕ್ ಬರ್ತಿಪ್ಪ ತೆಳ್ಳೆವ ಹಾಕ್ತಾರ ಅವರು. ನಮ್ಮಲ್ಲಿ ಮಗೆಕಾಯಿ ಹೇಳಿ ಅವನು ಕಲ್ತ್ಕೊಂಡ ತೆಳ್ಳೆವೇರದ. ಹೌದಾ ಅದು ಹಿಟ್ಟಿದೆ ನನ್ನ ಹತ್ರ ಈಗ ಆದ್ರೆ ನಿಮ್ಗಿದೆ ಸೂಟ್ ಆಗ್ತದೆ ಅಂತ. ಹಂಗೇನಿಲ್ರಿ ಎಲ್ಲಾ ತಿಂತೀರಿ. ಈಗ ಬಾಳೆಹಣ್ಣು ತುಪ್ಪನ ತಿಂದೆ ನಾನು. ಚಲೋ ಸಕ್ಕರೆ ಹಾಕೊಂಡ್ರೆ ಮತ್ತೆ ಚಲೋ. ಹಾ ನೋಡ್ರಿ ಇವ್ರೆಷ್ಟು ಲವ್ ಮಾಡ್ತಾರ ನೋಡ್ರಿ ತುಪ್ಪನ ತಿಳಿತಿಲ್ರಿ. ಹಾ ನೀವ್ ಹಾಕ್ಬೇಕು. ಓ ನೀ ಹಾಕುದ ರೀ ತಿನ್ರಿ ಅಂತ ಅನ್ನ ನೀರು ಏನು ಇಷ್ಟ ಬಿಸಿ ಮಾಡಲ್ಲ. ನೀರೆಲ್ಲ ಐತ್ ನಂಗೆ ಕುಡ್ಯಾಕ ಫಸ್ಟ್ ನೀರ್ ಇಡ್ಬೇಕು ಯಾವಾಗ. ಓಡಿ ನೀನು ಹೆದರ್ಬೇಕ್ಲಿ.
ಇದು ಮೊಸರು ಅವಲಕ್ಕಿ ರೀ. ಅದಕ್ಕೆ ಅಂದ್ರ ಬಾಳ್ಕದ್ ಮೆಣಸಿನ್ಕಾಯಿಲೆ ಒಗ್ಗರಣೆ ಕೊಟ್ಟಾರ ಅವ್ರು. ಇದಕ್ಕೆ ಏನೇನ್ ಹೆಸರು ಇಟ್ರ ನೋಡ್ರಿ, ಗೋಕರ್ಣ ಮೆಣಸು, ಸಂಡಿಗೆ ಮೆಣಸು ಅಂತ ಹೇಳಿ. ಗೋಕರ್ಣ ಮೆಣಸು ಅಂದ್ರೆ ಮೆಣಸಿನ್ಕಾಯಿ ತಳಿ ಅದು. ಓಕೆ, ಟೈಪ್ ಆಫ್ ಮೆಣಸಿನ್ಕಾಯಿ ಇದೆ. ಈಗ ಹೆಂಗ್ ಗುಂಟೂರ್ ಕಾಯಿ ಹಿಂಗು ಮೊಸರು ಉಪ್ಪು ಹಾಕಿಡ್ಬೇಕು. ಆಮೇಲೆ ಅದಕ್ಕೆ ಮೆಂತೆ ಉದ್ದು ಜೀರಿಗೆ ಎಲ್ಲ ಹಾಕಿ ಮತ್ತೆ 2 ದಿವಸ ಸೊ ಅದ್ರ ಒಗ್ಗರಣೆ ಕೊಟ್ಟು ಮಾಡಿದ ಅವಲಕ್ಕಿ ತುಪ್ಪ. ಇದರ್ ಈ ಜನರ ಫೇವ್ರೆಟ್, ಎಲ್ಲಾರ ಫೇವ್ರೇಟ್ ಅದು ಇಲ್ಲಿ ಜನ ಎಕ್ಸೆಸಿವ್ ಅಂದ್ರೆ ಇದು 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 ಇಲ್ಲ, ಹೆವಿ ಇಲ್ಲ. ನಮ್ ಕಡೆ ತುಪ್ಪ ತಿಂದ್ಬಿಟ್ಲೆ ಹಿಡಿತೈತಿ, ಇದು ಹಿಡಿವಲ್ದು, ಇಳಿತೈತಿ. ಓ ನೀ ಹೇಳೋದ್ ಗೊತ್ತಾತ, ಅದು ಹಿಡಿದೈತೆ ಹೌದು, ನಮ್ ಕಡೆದ್ದು ಸ್ಟ್ರಾಂಗ್ ಅನಸ್ತದ. ಇದೇನಿಲ್ಲ, ಇದು ಬಾಳ ಸ್ಮೂತ್ ಐತಿ. ಈ ಶ್ರೇಯನಿಗೆ 1 kg ತುಪ್ಪ ಮಾಡಿಟ್ಟಿದ್ದೇನೆ. ಇಟ್ರಿ ಆತ್ ನಡೆ ಶ್ರೇಯ. ಈ ಅರ್ಧ ತಿಂಗಳದ ಕೆಲ್ಸ ಮುಗೀತಿ, ಈಗ ಇನ್ನೊಂದ್ ಅರ್ಧ ತಿಂಗಳದ ಬಂದಾಗೊಮ್ಮೆ. ಏ ದೋಸಾ ತುಪ್ಪ ಮತ್ತೆ ಚಟ್ನಿ, ಆ ಚಟ್ನಿ ಡೆಡ್ಲಿ ಕಾಂಬಿನೇಷನ್. ಆಮೇಲೆ ದೋಸಾ ತುಪ್ಪ ಬಟಾಟಿ ಡೆಡ್ಲಿ ಕಾಂಬಿನೇಷನ್. ಆಮೇಲೆ ತುಪ್ಪ ದೋಸೆ ಬಟಾಟಿ ಅದು ಡೆಡ್ಲಿ ಕಾಂಬಿನೇಷನ್. ಆಮೇಲೆ ಚಟ್ನಿ ಪುಡಿ ತುಪ್ಪ ದೋಸೆ ಅದು ಡೆಡ್ಲಿ ಕಾಂಬಿನೇಷನ್. ಬೆಳಗ್ಗೆ ದೋಸೆಗೆ ಯಾವ್ದು ಅವಲಕ್ಕಿ ಮಾಡಿದ್ರು ತುಪ್ಪ. ಸೊ ಹೆಂಗ್ ಇದ್ರದ್ದು ಹೋಲ್ ಅಂಡ್ ಸೋಲ್ ಅರ್ಥ ಏನ್ ಹೇಳ್ರಿ, ತುಪ್ಪ ತಿನ್ನೋ ಸಂಬಂಧ ಎಲ್ಲಾನು ತಿಂತಾರ. ಹಾಗೆ ನೀ ಶುರು ಆಗ್ತಾವ ನೋಡ್ರಿ. ನಾನು ಉಳಿದ್ ಬಿಟ್ಟಿದ್ದೆ ಬ್ಲಾಗ್ ಮಾಡ್ತಾನೆ. ನೀವು ಮನಿ ನೋಡಿರ್ತೀರಿ, ಆ ಬ್ಲಾಗ್ ನೋಡಿದ್ರ ಇಲ್ಲ ಅಂದ್ರೆ ಈಗ ನೋಡ್ರಿ ಇನ್ನೊಂದು ಏನು ಹಳೆ ಮನಿ ಐತ್ರಿ. ಕಂಬ ನೋಡ್ರಿ, ಕಂಬದ ಡೀಟೇಲಿಂಗ್ ನೋಡ್ರಿ, ಕತ್ತರಿಕೆ ಅಲ್ಲ ಏನಂತಾರ, ಕಾರ್ವಿಂಗ್ಸ್ ನೋಡ್ರಿ, ಕೆತ್ತನೆ ನೋಡ್ರಿ, ಕೆತ್ತನೆ. ಇಲ್ಲೇ ಲಾಸ್ಟ್ ಟೈಮ್ ಇದು ಇದ್ದು ಸೌತಿಕಾಯಿ ಇದ್ದು ಎಷ್ಟು ಹಾಕೊಂಡು, ಈಗೇನೋ ಬೇರೆ ಕಡೆ ಶಿಫ್ಟ್ ಆಗ್ಯಾವ. ದೇವ್ರ ಮನಿ ನೋಡ್ರಿ, ಒಂದು 6 ಫೀಟ್ ಇದ್ದವ್ರಿಗೆ ಅಲ್ಲಿದೆ ಫಕ್ ಆಫ್. ಅಂದ್ರೆ ಎಲ್ಲ ಉದ್ದನವರಿಗೆ ಅಸಹ್ಯ ಮಾಡುವಂಥ ಮನಿ ನೋಡ್ರಿ ಇದು. ಚಲೋ ನಿನಗೆ ಫೀಲ್ ಮಾಡ್ತೈತಿ, ಅದಕ್ಕೆ ನಾನು ಉದ್ದ ಹುಟ್ಟಿದೆ, ಒಂದು ಹೈಟಿಗೆ ಹುಟ್ಟಬೇಕಾಗಿತ್ತು, ನೀನು ಮಿತಿ ಮೀರಿ ಬೆಳೆದೆ ನಾನು ಅಂತ ಹೇಳಕ್. ಹೋಗ್ರಿ ಮತ್ತೆ ಈಗ ಶಟ್ ಆಗೈತ್ರಿ ಇಲ್ಲ ಅವಾಗಿತ್ಲೆ, ಅವಾಗ ಅದಕ್ಕೆ ಮಾಡಿದ್ರಿ. ಈಗ 6 ಫೂಟ್ ಡೋರ್ಸ್ ಮನ್ಯಾಗಿರ್ರಿ ಅಂತಾರ. ಅಷ್ಟೇ, ಎಲ್ಲಾರು ಮನ್ಯಾಗಿರ್ರಿ ಅಂತ 6 ಫೂಟಿಂದ ಮಾಡ್ಯಾರ. ಹಿಂಗೆ ತಂಪು, ನೀವು ಹೆಂಗೆ ಒಳಗೆ ಎಂಟ್ರಿ ಹಾಕೊಂತ ಹೋಗ್ತೀರಿ ಹಂಗೆ ತಂಪನೆಸ್, ಫ್ರಿಜ್ ಡೀಪ್ ಫ್ರೀಸ್ ಹಿಂಗೆಲ್ಲ ಹಾಕೊಂತ ಹೋಗ್ತದ. ನೇಚರ್ ಜೊತೆ ಇದೆಲ್ಲ ನೇಚರ್ ತಿನ್ನ ಅಂತ ಬಿಟ್ಟಾರ್ರಿ ಅವ್ರು. ಭಯಂಕರ ಎಲ್ಲ ಪ್ರತಿ ಗಿಡದಿಂದ ಪ್ರತಿಯೊಂದು ತೊಗಟಿನ ಕಿತ್ತು ಅದನ್ನ ಬಡ್ದು ರಸ ಮಾಡಿ ಒಟ್ಟಿ ತುಪ್ಪ ಅದರಿಂದ ಏನೇನ್ ಸಿಕ್ತೋ ಎಲ್ಲ ತೆಗದ್ ತಿಂದು ಬಿಡ್ತಾರ್ರಿ ಇಲ್ಲಿ ಜನ. ಚಲೋ ಒಂದ್ ರೀತಿ ಆಯುರ್ವೇದಿಕ್ ಅಂದ್ಬಿಡು, ಪ್ಲಾಂಟ್ ವೇಸ್ಟ್ ಆಯುರ್ವೇದಿಕ್ ಚಲೋ. ನಾವ್ ಹೆಂಗಂದ್ರೆ ಎಲ್ಲ ಪ್ಲಾಸ್ಟಿಕ್ನಾಗಿಂದ ಕಸದಾಗಿಂದ ಏನ್ ಸಿಗ್ತೈತಿ ಎಲ್ಲ ಜಗ್ಗಿ ನಾವು ತಿಂದು ನಾವು ಅದನ್ನ ಫ್ಲೆಕ್ಸ್ ಮಾಡ್ತೇವೆ ಅಷ್ಟೇ. ಲೈಫ್ ಈಸ್ ಆಲ್ ಅಬೌಟ್ ಫ್ಲೆಕ್ಸಿಂಗ್. ನೋಡ್ರಿ, ಈಶ್ವರ ಆಗ್ಲೇ ಮುಗ್ಲೇ ಸಿರ್ಸಿಗೆ ಎದಕ್ ಬರ್ತಾನೆ ಅಂದ್ರೆ ಬುತ್ತಿ ಕಟ್ಕೊಂಡು ಹೋಗ್ತಾನ್ರಿ ನಮ್ಮ ಮನೆಗೆ. ಸೊ ಇಲ್ಲೇ 1 ಕಿಲೋ ತುಪ್ಪ ಐತಿ, ಹೆಲ್ದಿ ಆರ್ಗ್ಯಾನಿಕ್ ಹ್ಯಾಂಡ್ ಮೇಡ್. ಹಾಲು ಹ್ಯಾಂಡ್ ಮೇಡ್, ಹಾಲು ಬೇರೆ ಕಡೆ ಕೈಲಿ ಕರೆದಿರ್ತಾರಲ್ಲ ಹ್ಯಾಂಡ್ ಮೇಡ್. ಸೊ ಹ್ಯಾಂಡ್ ಮೇಡ್ ತುಪ್ಪ ಐತಿ, ಫ್ರೆಶ್. ಆಮೇಲೆ ಇದನ್ನ ಗೊತ್ತಿಲ್ಲ ಏನಂತ ಈಗ ಅಂದ್ರಲ್ಲಿಪ್ಪ ಗೋಕರ್ಣ ಮೆಣಸಿನ್ಕಾಯಿ ಮತ್ತೆ ಮಜ್ಜಿಗೆ ತೊಗೊಂಡ್ರಿ ಸ್ವಲ್ಪ. ಸ್ವಲ್ಪ ಮಜ್ಜಿಗೆ ಮತ್ತೆ ಇಷ್ಟ ಬೇಡ. ನಾನು ಒಂದು ವೇಳೆ ನಾನು ಮುಂದೆ ಮದುವೆ ಆದಾಗ ನಾನು ಹೆಂಡತಿ ಮನೆಗೆ ಅಂದ್ರೆ ಹೋದೆ ಅಂತೀವಿ, ಹೆಂಡತಿ ಮನೆಯವ್ರು ಯಾರ ಕಡೆ ಹೋಗ್ಲಿ ಎಲ್ಲ ಹಿಂಗೆಲ್ಲ ನೀವು ಡಬ್ಬಿ ಗಿಬ್ಬಿ ಕೊಟ್ಟು ವಜ್ಜಿ ಮಾಡಬೇಡ್ರಿ, ಕ್ಯಾಶ್ ಕೊಡ್ರಿ. ಫೆದರ್ ಲೈಟ್ ಕ್ಯಾಶ್ ಕೊಟ್ಟು ಬಿಡ್ರಿ. ಸುಮ್ಮನೆ ಇವೆಲ್ಲ ಡಬ್ಬಿ ಗಿಬ್ಬಿ ಇವೆಲ್ಲ ವಜ್ಜಕ್ಕವು, ನಾವು ಕ್ಯಾಶ್ ಕೊಟ್ರೆ ನಮ್ಗೆ ಏನು ನಮಗೆ ಭಾಳ ಬೇಡ, ಸಣ್ಣ ಸೈಜ್ ನನಗ ಕೊಡ ಅಂತಾರ, ನಿಮಗ್ ಕೊಡಂಗಿಲ್ಲ, ಕೊಟ್ಟ ಹೊಡೆದ ನಮಗೂ ಅಲ್ಲ. ಎಸ್ ಎಷ್ಟು ಜನ ಹೊಕ್ಕೆ ಹೊರಟಿದ್ ಮೊದ್ಲೇ ಹೇಳ್ಬಿಡುದು, 8 ಜನ ಅಂದ್ರೆ 8 ಗ್ರಾಮ್ ಬಂಗಾರ. ಮೊದ್ಲಿನ ಕಾಲಕ್ಕೆ ಹೋಗ್ಬಿಡುದ, ಕ್ಯಾಶ್ ಇರ್ತಿರ್ಲಿಲ್ಲ, ಬರೀ ಬಂಗಾರ ಬಾರ್ಟರ್ ಸಿಸ್ಟಮ್. ನಾವ್ ಅವ್ರಿಗೆ ಸಕ್ರೆ ಕೊಟ್ರೆ ಬಂಗಾರ ಕೊಯ್ದು ಕೊಡುದು, ಹಿಂಗ ಆ ಟೈಪ್ ಇಂದ. ಅವಾಗ ವ್ಯಕ್ತಿತ್ವಕ್ಕೆ ಮರ್ಯಾದೆ ಇತ್ತಲ್ಲ, ಈಗ ರೊಕ್ಕದ ಮುಂದೆ ಯಾವ್ದು ಇಲ್ಲ ಅಂತಾರ. ಅವಾಗ ಒಂದು ವ್ಯಕ್ತಿ ಅವನ ಗುಣದ ಮುಂದೆ ಯಾವ್ದು ಇಲ್ಲ ಅಂತಿದ್ರು. ನಾವೆಲ್ಲ ನಮ್ಮ ವ್ಯಕ್ತಿತ್ವದಿಂದ ಬಡತನದಾಗ ಅದೀವ್ರಿ ನಾವು ಅಷ್ಟೇ. ಅಂತ ವ್ಯಕ್ತಿತ್ವದಿಂದನೇ ಈಗೇನ್ ನಾವು ಬಡತನ ಆಯ್ತಲ್ಲ, ಈ ವ್ಯಕ್ತಿತ್ವಕ್ಕೆ ಬಂದೇವ್ರಿ.
ಅಷ್ಟೇ ಮತ್ತೆ ಅದನ್ನ ಏನ್ ನೀವು ಯೋಚನೆ ಮಾಡ ಎಲ್ಲಾನು ಕಳ್ಕೊಂಡ್ರು ಜನ ಸಂಪಾದನೆ ಅದೇ ಇದು ನೋಡ್ರಿ ಒಂದ್ ಕಳ್ಕೊಂಡ್ರೆ ಹಂಗಿಲ್ಲ ನಾ ಬಡವ ಇರ್ಬೋದು ಅದನ್ನ ಜನ ಸಂಪಾದನೆ ಮಾಡ್ಕೊಂಡು ಬಡವ ಅದನ್ನ ಹೃದಯ ಶ್ರೀಮಂತಿಕೆ ಐತಿ ನನಗ್ ಜನ ಬೆಂಬಲ ಐತಿ ಎಷ್ಟ್ ಜನ ಇರ್ಬೋದು ನನಗ್ ಬೆಂಬಲ 500 ಜನ, ಪ್ರತಿಯೊಬ್ರು 100 ರೂಪಾಯಿ ಕೊಟ್ರು ತಿಂಗಳ ಆರಾಮ ಆತಲ್ಲ, ತಿಂಗಳ ದುಡಿಬೋದು. ಬೆಸ್ಟ್ ಅದ ನೋಡಿ ಐಡಿಯಾ. $100 ನನಗೆ ಯಾವಾಗ ಅನ್ಸಿರತ್ತೆ 1 ಲಕ್ಷ ಮಂದಿ ಫಾಲೋವರ್ಸ್ ಅಂದ್ರೆ ಒಬ್ಬರು 100 ರೂಪಾಯಿ ಕೊಟ್ರ ತಿಂಗಳ ಮುಗಿತಲ್ಲ 1 ಲಕ್ಷ ರೂಪಾಯಿ ಪಗಾರ ಬೇಡ ಮತ್ತೆ ಉಳ್ಕಿದ್ದ. ನಂಗೆ ಆಮೇಲೆ ಗೊತ್ತಾಗತ್ತೆ ಅರ್ಧ ಮಂದಿ ಫೇಕ್ ಇರ್ತಾರ, ಬಾಟ್ ಇರ್ತಾರ. ಏನ್ ಎಲ್ಲಾ ಕಷ್ಟ ಕುಂತ್ರ ಆಗಂಗಿಲ್ಲ. ಇನ್ಸ್ಟಾಗ್ರಾಮ್ ಏನ್ ಮಾಡ್ಬೇಕಂದ್ರ ನೀಗ ಒಬ್ಬನ್ ಫಾಲೋ ಮಾಡ್ತಿ ಅಂದ್ರ $1 ಕೊಡಲ್ಲ ಅವನಿಗೆ. ಹಂಗ ಅಂದಾಗ ಆಲ್ತು ಪಾಲ್ತು ಹೆಣ್ಮಕ್ಳನ್ನ ಫಾಲೋ ಗಿಲೋ ಮಾಡೋದು ಬಿಡ್ತೈತಿ. ಅಂದ್ರ ಒಂದ್ ಕಾಂಟೆಂಟ್ ಕ್ರಿಯೇಟರ್ ಅಂತ ಒಂದ್ ಏನ್ರ ಚಂದಾದಾರ ನಾವ್ ಏನ್ರ ರಿಜಿಸ್ಟರ್ ಆದ್ವಿ ಅಂದ್ರ ಮಸ್ತ್ ಐತಿಲ್ಲ. ಇದು ಯಾರಾದ್ರೂ ಪೊಲಿಟಿಷಿಯನ್ಸ್ ನೋಡಾತಿದ್ರ ಈ ಎಡ ಇಂಪ್ಲಿಮೆಂಟ್ ಮಾಡ್ರಿ, ಅವಾಗ ನಮ್ ಯೂತ್ ಹೆಂಗ್ ಹೋಗ್ತದೆ ಕ್ರೇಜ್ ಆಗ್ಬಿಡುತ್ತೆ ಯೂತ್. ಈ ಅಂದ್ರ ನೀವ್ ಒಬ್ಬನ ಫಾಲೋ ಮಾಡ್ತೀರಿ, ಒಂದ್ ಕಾಂಟೆಂಟ್ ಕ್ರಿಯೇಟರ್ ಅದಾನಂದ್ರ ತಿಂಗಳ $1 ಅವನಿಗೆ. ಮತ್ತೆ ಇನ್ನೊಂದ್ ಹೆಂಗ್ ಗೊತ್ತಾನೆ, ಈಗ ಸಿಗರೇಟ್ ಹಿಡ್ಕೊಂಡು ವಿಡಿಯೋ ಮಾಡ್ತಾರಲ್ಲ ಅವ್ರನ್ನ ವಿಡಿಯೋ ಅಂತ ವಿಡಿಯೋ ಹಾಕ್ಬೇಕಂದ್ರೆ ನಾ ರೊಕ್ಕ ಕೊಡ್ಬೇಕು ಇನ್ಸ್ಟಾಗ್ರಾಮ್ ಹಂಗಿರ್ಬೇಕು ಮಾಡು. ಚಟದ ವಿಡಿಯೋ ಬಂದ್ ಹಾಕೋ ಫಾಲೋ ಮಾಡೋರು ಆಲ್ತು ಪಾಲ್ತು ಅಂದ್ರ ಚಲೋ ಕಾಂಟೆಂಟ್ ಇದ್ದವ್ರದಷ್ಟ ಮತ್ ನಿಂದ ಹೆಂಗ ಇಲ್ಲ ಒಂದೊಂದ್ ಎಕ್ಸೆಪ್ಷನಲ್ ಇರ್ತಾವ್ರಿ. ಹೆಂಗ್ ಮಾಡಂತವ್ರಿ. ಎಸ್ ತಿಂಗಳ 30 ದುಡಿಬೋದು ಅನಿಸ್ತದ ನನಗೆ. ಆರಾಮ್ ಅಪ್ಪ ಕೈ ನೋಯಂತ್ರಿ ಹೊಂಟ್ರಿ. ಅಜ್ಜಿಗೆ ಟಾಟಾ ಅಡ್ಡ ನಿಂಟಾರ ನೋಡ್ರಿ. ಟಾಟಾ ಟಾಟಾ ಟು ಕಲ್ಮನೆ. ಎಲ್ಲ ಹೊಂಟ್ರಿ ಇಷ್ಟೊತ್ತನ ನೋಡ್ರಿ ಅಂದ್ಮೇಲೆ ಒಂದು ರೌಂಡ್ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ, ಆಮೇಲೆ ಬೆಲ್ ಐಕನ್ ಅಂತ ಒತ್ತಿಕ್ಬಿಡ್ರಿ, ಆಮೇಲೆ ಕಮೆಂಟ್ ಮಾಡ್ಲಂಗೆ ಹೋದ್ರಿ ಏನು ಮಾಡೋಕ್ಕಾಗತ್ತೆ ಆದ್ರೂ ಮಾಡ್ರಲ್ಲ ಪ್ಲೀಸ್. ಲವ್ ಯು ಗಾಯ್ಸ್, ಬಾಯ್.